ನಮಸ್ಕಾರ. ಕದಂಬ ನ್ಯೂಸ್ ನ ಪೊಲಿಟಿಕಲ್ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತೇಶ್. ಮಂಡ್ಯದಿಂದ ಸ್ಪರ್ಧಿಸಲು ನಿಖಿಲ್ ಕುಮಾರಸ್ವಾಮಿ ನೋ ಅಂತಿರೋದು ಯಾಕೆ? ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸೋದು ಯಾರು ಅನ್ನೋ ಪ್ರಶ್ನೆ ಇಡೀ ರಾಜ್ಯ ರಾಜಕಾರಣದಲ್ಲಿ ಭಾರಿ ಕುತೂಹಲವನ್ನ ಕೆರಳಿಸಿದೆ. ನಿಖಿಲ್ ಕುಮಾರಸ್ವಾಮಿ ನೋ ಅಂದ ಮೇಲೆ ಜೆಡಿಎಸ್ ನಾಯಕರು ಅಲರ್ಟ್ ಆಗಿದ್ದು, ಇಂದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಮನೆಯಲ್ಲಿ ಮಹತ್ವದ ಸಭೆ ಕೂಡ ನಡೆದಿದೆ. ಬೆಂಗಳೂರಿನ ಪದ್ಮನಾಭ ನಗರದಲ್ಲಿರುವಂತಹ ಅವರ ನಿವಾಸದಲ್ಲಿ ಒಂದು ಸಭೆಯನ್ನ ನಡೆದಿದೆ. ಸಭೆಯಲ್ಲಿ ಮಂಡ್ಯ ಕ್ಷೇತ್ರದ ಅನೇಕ ಜೆಡಿಎಸ್ ಮುಖಂಡರು ಕೂಡ ಭಾಗಿಯಾಗಿದ್ದಾರೆ. ಒಂದು ವೇಳೆ ನಿಖಿಲ್ ನಿಲ್ಲುವುದಿಲ್ಲ ಅಂದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸ್ಬೇಕಾ ಅಥವಾ ಬೇರೆ ಯಾವ್ದಾದ್ರು ಕಾರ್ಯಕರ್ತರಿಗೆ ಟಿಕೆಟ್ ಕೊಡ್ಬೇಕಾ ಅನ್ನೋ ಒಂದು ಚರ್ಚೆ ಕೂಡ ನಡೀತಾ ಇದೆ. ದೇವೇಗೌಡರು ಕೂಡ ಎಚ್.ಡಿ. ಕುಮಾರಸ್ವಾಮಿ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದಾರೆ. ಅದೇ ರೀತಿ ನಿಖಿಲ್ ಕೂಡ ನೋ ಅಂತಿದ್ದಾರೆ. ಹಾಗಾದ್ರೆ ನಿಖಿಲ್ ನೋ ಅನ್ನೋದಕ್ಕೆ ಕಾರಣ ಏನು? ಯಾವ ಕಾರಣದಿಂದ ನಿಖಿಲ್ ನೋ ಅನ್ನುತ್ತಿದ್ದಾರೆ ಮಂಡ್ಯ ಕ್ಷೇತ್ರಕ್ಕೆ? ಒಂದು ಸಣ್ಣ ಡೀಟೇಲ್ ಇಲ್ಲಿದೆ ನೋಡಿ. ಮಂಡ್ಯದಿಂದ ಎಚ್.ಡಿ. ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇಬ್ಬರಿಗೆ ಕೂಡ ಆಫರ್ ಇದೆ. ನೀವಾದ್ರೂ ಸ್ಪರ್ಧಿಸಿ, ಇಲ್ಲ ನೀವಾದ್ರೂ ಸ್ಪರ್ಧಿಸಿ ಅಂತ ಅಲ್ಲಿನ ಜೆಡಿಎಸ್ ಮತ್ತು ಬಿಜೆಪಿಯ ಮುಖಂಡರು ಹೇಳುತ್ತಿದ್ದಾರೆ. ಹಾಗಾದ್ರೆ ನಿಖಿಲ್ ಯಾಕೆ ನೋ ಅನ್ನುತ್ತಿದ್ದಾರೆ? ಕಳೆದ ಬಾರಿ ಬೀದರ್ನಲ್ಲಿಯೂ ಬೆಂಗಳೂರಿನಲ್ಲಿಯೂ ಅನೇಕ ಕಡೆ ಪತ್ರಿಕಾಗೋಷ್ಠಿಗಳಲ್ಲಿ ಅವರು ನಾನು ಈ ಬಾರಿಯ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲ್ಲ ಅಂತ ಹೇಳಿದ್ರು. ಆದ್ರೆ ವಿಶೇಷವಾಗಿ ಮಂಡ್ಯದಿಂದ ಸ್ಪರ್ಧಿಸಬಹುದು ಅಂತ ಬಹುತೇಕರು ಅನ್ಕೊಂಡಿದ್ರು. ಆದ್ರೆ ಮಂಡ್ಯದಿಂದ ಕೂಡ ನೋ ಅಂತಿದ್ದಾರೆ. ಯಾಕೆ? ಹಾಗಾದ್ರೆ ಬಲವಾದ ಕಾರಣಗಳು ಏನು ಅಂತ ನೋಡುದಾದ್ರೆ 2019 ಮತ್ತು 2023ರಲ್ಲಿ 2 ಸೋಲುಗಳನ್ನ ಕಂಡಿದ್ದಾರೆ. 2019ರಲ್ಲಿಯೂ ಕೂಡ ಸೋಲನ್ನ ಕಂಡಿದ್ರು, 2023ರಲ್ಲಿಯೂ ಕೂಡ ನಿಖಿಲ್ ಸೋಲನ್ನ ಕಂಡಿದ್ದಾರೆ. ಇವಾಗ ಮತ್ತೆ ಸೋಲು ಕಂಡ್ರೆ ರಾಜಕೀಯ ಭವಿಷ್ಯ ಇರಲ್ಲ. ಅದಕ್ಕಾಗಿ ಈ ಬಾರಿ ನೋ ಅನ್ನುತ್ತಿರಬಹುದು. ಇನ್ನೊಂದು ವಿಚಾರ, ಮಂಡ್ಯದಲ್ಲಿ ಕಳೆದ ಬಾರಿಯಂತೆ ನಿಖಿಲ್ ಸ್ಪರ್ಧೆ ರಾಜಕೀಯ ವಿರೋಧಿಗಳಿಗೆ ಚುನಾವಣಾ ಅಸ್ತ್ರವಾಗುವುದು. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ರಾಮನಗರ ಸೋಲಿನಿಂದ ಮತ್ತೆ ಮಂಡ್ಯಗೆ ಬಂದ್ರು ಎಂಬ ಅಪಚಾರದ ಭೀತಿ ಕೂಡ ಇರುತ್ತೆ. ಹಾಗಾಗಿ ನಿಖಿಲ್ ಅವರು ನೋ ಅನ್ನುತ್ತಿರಬಹುದು. ಇನ್ನೊಂದು ವಿಷಯ ಏನಂದ್ರೆ, ಅವಕಾಶವಾದಿ ರಾಜಕಾರಣಿ ಎಂದು ಹಣೆ ಪಟ್ಟಿ ಕಟ್ಟುವ ಜೊತೆಗೆ ಕಳೆದ ಬಾರಿಯಂತೆ ಈ ಬಾರಿಯೂ ಸ್ವಾಭಿಮಾನದ ಕಿಚ್ಚು ಮಂಡ್ಯದಲ್ಲಿ ಹೊತ್ತಿದರೆ ಸಾಕಷ್ಟು ಸಂಕಷ್ಟ ಎದುರಾಗಲಿದೆ. ಅದಕ್ಕಾಗಿ ನಿಖಿಲ್ ನೋ ಅನ್ನುತ್ತಿರಬಹುದು. ಆದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಕಳೆದ ಬಾರಿ ಏನು ಸ್ವಾಭಿಮಾನದ ಕಿಚ್ಚು ಹತ್ತಿಸಿದ್ದು ಇದೇ ಬಿಜೆಪಿಯವರು. ಈಗ ಬಿಜೆಪಿ ಅವರೇ ಜೆಡಿಎಸ್ ನ ಜೊತೆಗಿದ್ದಾರೆ. ಹಾಗಾಗಿ ಮತ್ತೆ ಜೆಡಿಎಸ್ ಈ ಬಾರಿ ಇಲ್ಲಿ ಗೆಲ್ಲುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಕಾಂಗ್ರೆಸ್ ಇವಾಗ ವಿರೋಧ ಸ್ಥಾನದಲ್ಲಿದೆ. ಕಳೆದ ಬಾರಿ ಕಾಂಗ್ರೆಸ್ ಅವರ ಪರವಾಗಿ ಇತ್ತು, ಇವಾಗ ಕಾಂಗ್ರೆಸ್ ವಿರುದ್ಧವಾಗಿದೆ, ಬಿಜೆಪಿ ಪರವಾಗಿದೆ. ಹಾಗಾಗಿ ಈ ಬಾರಿ ಮಂಡ್ಯದಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧಿಸಿದ್ರೆ ಗೆಲ್ಲುವಂತಹ ಸಾಧ್ಯತೆಗಳು ಬಹುತೇಕವಾಗಿ ಹೆಚ್ಚಾಗಿದೆ. ಆದ್ರೆ ನಿಖಿಲ್ ಕುಮಾರಸ್ವಾಮಿ ಅವಕಾಶವಾದಿ, ಸ್ವಾಭಿಮಾನಿ, ಹೀಗೆ ಅನೇಕ ವಿಷಯಗಳನ್ನ ಮುಂದಿಟ್ಟುಕೊಂಡು ನೋ ಎನ್ನುತ್ತಿದ್ದಾರೆ. ಆದ್ರೆ ಚುನಾವಣೆಗೆ ಇನ್ನು 3-4 ತಿಂಗಳು ಬಾಕಿ ಇದೆ. ಅಲ್ಲಿ ತನಕ ನಿಖಿಲ್ ಕುಮಾರಸ್ವಾಮಿ ನಿರ್ಧಾರ ಏನಾಗುತ್ತೆ ಅನ್ನೋದನ್ನ ಮುನ್ನೆಲೆಗೆ ಬರಲಿದೆ.